ಇದು ನೋಡಿ ಪರ್ಪಲ್ಲು ಮತ್ತು ಬ್ಲೂ ತುಂಬಾ ಚೆನ್ನಾಗಿದೆ. ಇದು ಮಸ್ತಾಗಿದೆ ನೋಡಿ, ಕ್ವಾಲಿಟಿ ಸಿಕ್ಕಾಪಟ್ಟೆ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೆ, ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಇವತ್ತು ಅಮಾವಾಸ್ಯೆ, ನಾಗರ ಪಂಚಮಿ ಅಮಾವಾಸ್ಯೆ. ನಾಗರ ಪಂಚಮಿ ಅಮಾವಾಸ್ಯೆನೂ ಅಂತಾರೆ, ಭೀಮ್ ಅಮಾವಾಸ್ಯೆನೂ ಅಂತ ಕರೀತಾರೆ. ನಾವು ನಾಗರ ಪಂಚಮಿ ಅಮಾವಾಸ್ಯೆನೂ ಅಂತೀವಿ. ಇವತ್ತು ನಾನು ಒಬ್ಬಟ್ಟದು ಏನು ಮಾಡಲ್ಲ. ಯಾಕೆ ಅಂತಂದರೆ ಇನ್ನೆರಡೇ ದಿನದಲ್ಲಿ ಶುಕ್ರವಾರ ಇದೆ, ಗೌರಿ ಪೂಜೆಗಳು ಸ್ಟಾರ್ಟ್ ಆಗ್ತಾವೆ ಸ್ನೇಹಿತರೆ. ಅವತ್ತೇ ಮಾಡಿದರೆ ಆಯಿತು, ನೈವೇದ್ಯಕ್ಕೂ ಅವತ್ತೇ ಮಾಡಿದರೆ ಆಯ್ತು ಅಂತ ಬಿಟ್ಟಿನಿ. ಇವತ್ತು ಸ್ವಲ್ಪ ಪಾಯಸ ಮಾಡ್ಬೇಕಂತೇಳಿ ಇಲ್ಲಿ ಗೋಧಿನ ಕುದಿಸಿಟ್ಟಿದ್ದೇನೆ. ಪಾಯಸ, ಗೋಧಿ ಪಾಯಸ ಮಾಡೋದಕ್ಕೆ ಕುಕ್ಕರಲ್ಲಿ ಬೇಯಿಸಿಡ್ಬೇಕಂತೇಳಿ ಆಗಲೇ ಬೇಯಿಸಿಟ್ಕೊಂಡೆ ನೋಡಿ. ಕುಕ್ಕರಲ್ಲಿ ಆಲ್ರೆಡಿ ಇಲ್ಲಿ ಬೇಯಿಸಿಟ್ಟಿದ್ದೇನೆ ಪಾಯಸಕ್ಕೆ. ಇದು ಕುಟ್ಟಿರೋ ಗೋಧಿ, ಒರಳಲ್ಲಿ ಕುಟ್ಟಿ ಮಾಡಿರುವಂಥ ಗೋಧಿ ಇದೆ. ಹಾಗಾಗಿ ಮತ್ತು ಮೊನ್ನೆ ಊರಿಂದ ಹೊರಗೆ ಏನು ನಾ ಬಾಂಬೆ ರವೆ ತಂದಿದ್ನಲ್ಲ, ಅಷ್ಟೇ ಹುರ್ಕೊಳ್ದು ಅಷ್ಟೇ ಉಪ್ಪಿಟ್ಟು ಮಾಡತ್ತಿದ್ನಿ. ಹುಳ ಹಾಕ್ತಾಯಿದ್ದಾವೆ, ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಇಡ್ತಾಯಿದ್ದೀನಿ ನೋಡಿ. ಮತ್ತು ಹುಳ ಆದರೆ ಕಷ್ಟ ಅಂಥೇಳಿ ಆಲ್ರೆಡಿ ನಾನು ಈಗ ಕೆಲಸಕ್ಕೆ ಹೋಗಿ ಬಂದೆ. ದೇವರ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಏನು ಪೂಜೆ ಮಾಡಲಿಲ್ಲ. ಈಗ ಬಂದು ಕೆಲಸದಿಂದ ಬಂದು ಮತ್ತೆ ಸ್ನಾನ ಮಾಡಿದೆ. ಯಾಕಂದರೆ ಪೂಜೆ ಮಾಡಬೇಕಲ್ಲ, ಅದಕ್ಕಾಗಿ ಸರಿಯಾಗಲ್ಲ ಅದು. ಸ್ನಾನ ಮಾಡಿ ಇವತ್ತು ಧನುಷ್ ಅಂದು ಪೇರೆಂಟ್ಸ್ ಮೀಟಿಂಗ್ ಇದೆ ಕಾಲೇಜಲ್ಲಿ. ಅವನದು ರಜೆ ಉಂಟು ಶಾಲೆ ಇವತ್ತು. ಅವನಿಗೆ ರಜೆ ಇರೋ ಕಾರಣ ಬೇಡ ಅಂಥೇಳಿ ಮನೆಯಲ್ಲಿದ್ದಾನೆ. ಇಲ್ಲಿ ತಿಂಡಿ ಮಾಡಿಟ್ಟಿದ್ದಾನೆ, ತಿಂಡಿ ಬೇಡ ಅಂತೆ ಅವನಿಗೆ, ಬೇಡ ಅಂಥೇಳಿ ಬಿಟ್ಟಿದ್ದಾನೆ. ಅದಕ್ಕೆ ಉಪ್ಪಿಟ್ಟು ಮಾಡಿಕೊಡಮ್ಮ ಅಂತಂದ. ಅದಕ್ಕೆ ಬಾಂಬೆ ರವೆದು ಉಪ್ಪಿಟ್ಟು ಮಾಡ್ಬೇಕಂತೇಳಿ ಸ್ವಲ್ಪ ಉಪ್ಪಿಟ್ಟು ಮಾಡೋದು. ಮತ್ತು ಇನ್ನೊಂದು ಏನು ಗೊತ್ತಾ, ಈ ಬಾಂಬೆ ರವೆಗೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಜಾಸ್ತಿ ಏನು ಮಿಕ್ಸ್ ಮಾಡಲ್ಲ, ಸ್ವಲ್ಪ ಜಾಸ್ತಿ. ಇದು ಉದುರು ಆಗೋಕ್ಕಿಂತ ಈ ಥರ ರವೆನ ಹಾಕಿದರೆ ಚೆನ್ನಾಗಿ ಬರುತ್ತೆ ಪಾಯಸ. ಗಟ್ಟಿಯಾಗಿ ತಿಕ್ಕಾಗಿ ಬರೋದಕ್ಕೋಸ್ಕರ ಹಾಕ್ತೇವೆ. ಒಂದು kg ಪಾಯಸಕ್ಕೆ ಇದು ಒಂದು 1/4 kg ರವೆ ಹಾಕಬೇಕಾಗುತ್ತೆ. ನಾನಿಲ್ಲಿ 1/4 kgನೂ ಮಾಡ್ತಾಯಿಲ್ಲ, ಅದಕ್ಕಾಗಿ ಒಂದು 2 ಮುಟ್ಟಿಗೆ ಅಷ್ಟೇ ಹಾಕಿದ್ದೀನಿ ನೋಡಿ. ನಾನು 1/4 kgನೂ ಇಲ್ಲ, ಸುಮ್ಮನೆ ಚಿಕ್ಕದೊಂದು ಗ್ಲಾಸ್ ಗೋಧಿದ್ದು ಅಮ್ಮ ಕೊಟ್ಟಿರೋದು ಅದೇ ಮಾಡ್ತಾಯಿದ್ದೀನಿ. ಮತ್ತು ಒಬ್ಬಟ್ಟು ಮಾಡ್ಬೇಕಂತಂದು ತುಂಬ ದಿನ ಆಯಿತು ಮಾಡಿಲ್ಲ. ಹೋದ ಮಾಸೆನ ಅಮ್ಮನ ಮನೆಯಲ್ಲೇ ಇದ್ದೆ, ಅದಕ್ಕಾಗಿ ಮಾಡ್ಬೇಕಂತ ಮಾಡಿದ್ದೆ. ನನಗೂ ತಿನ್ನೋ ಹಾಗಿಲ್ಲ, ನಾನು ಕೂಡ ಒಬ್ಬಟ್ಟು ಕಡಲೆ ಬೆಳೆದು, ಅದಕ್ಕಾಗಿ ಬೇಡ ಅಂಥೇಳಿ ಬಿಟ್ಟೆ ನೋಡಿ ಸ್ನೇಹಿತರೆ. ಈಗ ಅದಕ್ಕೆ ಕಾಯಿಸಿ ಆರಿಸಿರೋಂಥ ನೀರು ಹಾಕ್ತೇನೆ. ಇಲ್ಲಿ ಕಾಯಿಸಿಟ್ಟಿದ್ದೆ, ಸ್ವಲ್ಪ ನೀರು ಹಾಕುತ್ತೇನೆ. ಕಾಯಿಸಿರೋಂಥ ನೀರನ್ನೇ ಹಾಕಬೇಕು ಇದಕ್ಕೆ ಪಾಯಸಕ್ಕೆ, ಯಾವಾಗಲೂ ನೀರು ಹಾಕಬಾರ್ದು. ಈ ಕಡೆ ರವೆ ಹುರಿತಾ ಇದ್ದೀನಿ, ಈ ಕಡೆ ಪಾಯಸ ರೆಡಿ ಆಗ್ತಾಯಿದೆ. ನೀವು ಸ್ವಲ್ಪ ಹುರಿತೀನಿ ಪಾಯಸ. ಇದು ಹೊರಗಡೆ ತೆಗೆದುಬಿಡ್ತೀನಿ, ಇಲ್ಲಾಂದರೆ ಇದು ಮರ ಹಾಳಾಗುತ್ತೆ. ಬಿಸಿದು ಹಾಕಿಬಿಟ್ರೆ ಮರ ಹಾಳಾಗುತ್ತೆ. ಅದಕ್ಕೆ ಇದ್ರೊಳಗಡೆ ಇದನ್ನು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹುರಿಬೇಕು, ಕೆಂಪಾಗೋ ರೀತಿ ಹುರ್ಕೊಂಡು ನಾವಿಲ್ಲಿ ಮಾಡಬೇಕಾಗುತ್ತೆ ಉಪ್ಪಿಟ್ಟು. ಇದು ಹುರಿಲಿ ಸ್ನೇಹಿತರೆ. ಅಷ್ಟರಲ್ಲಿ ನಾನು ಇನ್ನೂ ಪೂಜೆ ಮಾಡಿಲ್ಲ, ಪೂಜೆ ಮಾಡಬೇಕು ನೋಡಿ. ಇದನ್ನು ಇಲ್ಲಿ ತೋರಿಸ್ತೇನೆ ನೋಡಿ. ಎಲ್ಲ ಕ್ಲೀನ್ ಮಾಡಿ ದೇವ್ರುಗಳನ್ನ ತೊಳೆದು ಇಟ್ಟಿದ್ದೇನೆ. ಈಗ ಪೂಜೆ ಮಾಡಬೇಕು. ಅಮಾವಾಸ್ಯೆ ನೀರು ಬಂದಿದೆ ಧನುಷ್, ಹಾಗಾಗಿ ಈಗ ಎಲ್ಲ ತೊಳೆದಿಟ್ಟಿದ್ದೀನಿ. ಪೂಜೆ ಮಾಡ್ತೇನೆ ಸ್ನೇಹಿತರೆ. ಉಪ್ಪಿಟ್ಟು ಮಾಡಿಬಿಟ್ಟು ಪೂಜೆ ಮಾಡಿದ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ. ಇಲ್ಲಿ ನಾನೇನು ಆವಾಗಲೇ ರವೆ ಹಾಕಿದೆ, ಸ್ವಲ್ಪ ಬಿಸಿನೀರು ಹಾಕಿದ್ನೆಲ್ಲ ಕುದ್ದಿದೆ. ಈಗ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಸಕ್ಕರೆ ತೊಗೊಂಡಿದ್ದೇನೆ. ನೋಡಿ ಹಾಕ್ತೀನಿ ಸಕ್ಕರೆ ಕೂಡ, ಯಾಕಂದರೆ ಜಾಸ್ತಿ ನಮ್ಮ ಮನೆಯಲ್ಲೂ ಯಾರು ಸ್ವೀಟ್ ತಿನ್ನಲ್ಲ. ಈಗ ಸಕ್ಕರೆ ಹಾಕಿದ ಮೇಲೆ ಇದಿನ್ನೂ ನೀರು ಥರ ಆಗುತ್ತೆ, ಕುದಿಬೇಕಲ್ಲ, ಅವಾಗವಾಗ ತಳ ಹಿಡಿತಾ ಇರುತ್ತೆ, ನೋಡ್ಕೋತಾ ಇರಬೇಕಾಗತ್ತೆ. ಇದು ಈ ಕಡೆ ಚೆನ್ನಾಗಿ ಕುದೀಲಿ ಸ್ಲೋ ಉರಿಯಲ್ಲಿ. ಇಲ್ಲಿ ನಾನು ಒಂದು 10 ರೂಪಾಯಿದು ಪಾರ್ಲೆಜಿನ ತೊಗೊಂಡಿದ್ದೇನೆ. ಇಲ್ಲಿ ಹಾಲಿದೆ, ಒಂದು ಅರ್ಧ ಲೀಟ್ರ್ ಹಾಲಿಗೆ ಈ ಪಾರ್ಲೆಜಿಗಳನ್ನು ಇದರೊಳಗಡೆ ಹಾಕ್ತೇನೆ. ಒಂಥರ ತಿಕ್ಕಾಗಿ ಮತ್ತು ತುಂಬ ಚೆನ್ನಾಗಿ ಸ್ವೀಟಾಗಿ ಬರುತ್ತೆ ಇದು ನೋಡಿ. ಇಲ್ಲಿ ಇದು ನೆನಿಬೇಕು ನಮಗೆ. ಇದು ಚೆನ್ನಾಗಿ ನೆನೆದು ಎಲ್ಲ ಮಿಕ್ಸ್ ಆಗಬೇಕು, ಹಿಟ್ಟು ಥರ ಆಗಬೇಕು ನಮ್ಮ ಬಿಸ್ಕೆಟು. ಆವಾಗಲೇ ಪಾಯಸಕ್ಕೆ ಹಾಕಲಿಕ್ಕೆ ಒಳ್ಳೆಯದಾಗುತ್ತೆ. ಯಾಕೆಂದರೆ
ತುಂಬ ಟೇಸ್ಟಿಯಾಗಿ ಬರುತ್ತೆ ಪಾಯಸ ಈ ಥರ ನಾವು ಮಾಡೋದ್ರಿಂದ. ಸ್ವಲ್ಪ ಒಂದು 10 ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಟ್ಬಿಡ್ತೇನೆ ಅಲ್ಲಿಗೆ. ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾಯಿದೆ ನೋಡಿ. ಉಪ್ಪಿಟ್ಟು ಕೂಡ ರೆಡಿ ಆಗ್ತಾಯಿದೆ. ಈಗ ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಾಕಿದ್ದೇನೆ ಆಲ್ರೆಡಿ. ಇನ್ನು ಏನಿದ್ರು ಇದಕ್ಕೆ ಉಪ್ಪು ಖಾರ ಚೆಕ್ ಮಾಡಿ ಈ ರವೆ ಹುರಿದಿಟ್ಟಿರುವಂಥ ರವೆಗಳನ್ನು ಹಾಕ್ತೇನೆ ಸ್ನೇಹಿತರೆ. ಇಲ್ಲಿ ಪಾಯಸನೂ ಕುದೀಲಿ, ಸಕ್ಕರೆ ಹಾಕಿದ್ದೀನೆಲ್ಲ, ಇದು ಕೂಡ ಚೆನ್ನಾಗಿ ಕುದೀಲಿ. ಇದಕ್ಕೆ ಸಕ್ಕರೆಗಿಂತ ಮುಂಚೆ ಬೆಲ್ಲ ಹಾಕಬೇಕು, ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟಿಯಾಗಿ. ಹಾಗಾಗಿ ಈಗ ಸಕ್ಕರೆನೇ ಹಾಕಿದ್ದೀನಿ. ನಾನು ಬೆಲ್ಲ ಹಾಕಬೇಕಂತಂದೆ, ಮರೆತು ಸಕ್ಕರೆ ಹಾಕಿದ್ದೀನಿ. ಪರವಾಗಿಲ್ಲ, ಇದಷ್ಟಾದಮೇಲೆ ಪೂಜೆ ಮಾಡ್ತೀನಿ, ಲೇಟಾಗುತ್ತೆ. ಈಗ ಇದನ್ನು ತೆಂಗಿನಕಾಯಿ ಹೊಡಿಬೇಕಲ್ಲಪ್ಪ, ಕಟ್ ಮಾಡು. ನೋಡಿ, ಅಮಾವಾಸ್ಯೆದು ಸಿಂಪಲ್ ಪೂಜೆ ಮಾಡಿದ್ದೀನಿ ಸ್ನೇಹಿತರೆ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಉಪ್ಪಿಟ್ಟು ತುಂಬ ಟೈಮ್ ಆಗಿದೆ ಧನುಷನಿಗೆ ಆಲ್ರೆಡಿ ಹಿಡಿದ್ರದನ್ನ ನೋಡಿ. ಬಾಂಬೆ ರವೆದು ಉಪ್ಪಿಟ್ಟು ಮಾಡಿದ್ದೀನಿ. ಅವನಿಗೆ ಶಾವಿಗೆದು ಬೇಕಾಗಿತ್ತು, ಯಾವಾಗ ನೋಡಿದ್ರು ಒಟ್ಟು ಶಾವಿಗೆ ಉಪ್ಪಿಟ್ಟು ಕೇಳ್ತಾನೆ ಸ್ನೇಹಿತರೆ. ಈಗ ಉಪ್ಪಿಟ್ಟು ರೆಡಿಯಾಗಿದೆ. ನಾನು ಪೂಜೆ ಮಾಡಿದ್ದೀನಿ. ನಾನು ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದು ಮತ್ತು ಪಾಯಸ ಸಣ್ಣ ಹಿಂಗೆ ಕುದೀತಾ ಇದೆ, ಕುದೀಲಿ ಅದು. ಅದಕ್ಕಾಗಿ ಇದನ್ನು ನಿಧಾನಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಪಾಯಸ ಸ್ನೇಹಿತರೆ. ಇದರ ತಿಂಡಿ ತಿಂತೇವೆ ಈಗ. ತಿಂಡಿ ತಿಂದ ನಂತರ ಮತ್ತೆ ಸಿಗ್ತೀನಿ. ಇಲ್ಲಿ ಸಕ್ಕರೆ ಹಾಕಿ ಇಷ್ಟು ಗಟ್ಟಿಯಾಗಿದೆ, ಕುದ್ದಿದೆ. ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಆವಾಗಲೇ ಹಾಲು ಮತ್ತು ಬಿಸ್ಕೆಟ್ ಇಟ್ಟಿದ್ದೆ ನೋಡಿ. ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದೇ ಸ್ಪೂನಿಂದನೇ ನೋಡಿ. ಇದನ್ನೀಗ ಎಲ್ಲ ಇದಕ್ಕೆ ಹಾಕಿಬಿಡ್ತೇನೆ. ಹಾಕಿ ಇದು ಗಟ್ಟಿ ಇರಬಾರ್ದು. ಇಲ್ಲಪ್ಪ ನೋಡಿ, ಇಲ್ಲಿ ಇದರೊಟ್ಟಿಗೆ ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಹಾಲು ಹಾಕಿದ ನಂತರ ಒಂದೇ ಕುದಿ ಕುದಿಸೋದು, ಜಾಸ್ತಿ ಹೊತ್ತು ಕುದಿಸೋದು ಬೇಡ ನೋಡಿ. ಇದೀಗ ಕುದೀಲಿ ನಮಗೆ ನೋಡಿ ಸ್ನೇಹಿತರೆ. ಇಲ್ಲಿ ಇಷ್ಟು ಗಟ್ಟಿಯಾಗಿ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಏಲಕ್ಕಿ ಹಾಕಿದೆ ಕುಟ್ಟಿ, ಅದು ಸ್ಕಿಪ್ ಆಯಿತು ಸ್ನೇಹಿತರೆ. ಹುಳಿ ಆಗತೈತೆ ಅಂತ ಮಾಡಿದೆ, ಆಗಲಿಲ್ಲ. ಇದಕ್ಕೆ ಗೋಡಂಬಿ, ಒಣ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರಿದು ಹಾಕಬೇಕು. ನಮ್ಮ ಮನೇಲಿ ಯಾರು ತಿನ್ನೋದಿಲ್ಲ ನೋಡಿ, ಅದಕ್ಕಾಗಿ ಹಾಕ್ತಾಯಿಲ್ಲ ನಾನಿಲ್ಲಿ. ಇದನ್ನಿಗೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಇಷ್ಟು ತಿರುಗಿಸ್ತಾ ಇದ್ದೀನಿ ಅಂದರೆ, ತಳಕ್ಕೆ ಸ್ವಲ್ಪ ಹಿಡಿದ್ಕೊಂಡ್ಬಿಡುತ್ತೆ. ಪಾತ್ರೆ ತುಂಬ ತಿಳು ಇರೋದ್ರಿಂದ ಹಿಡಿತದೆ ಅಂಥೇಳಿ ಅದನ್ನು ತಿರುಗಿಸ್ತಾನೇ ಇದ್ದೀನಿ ನೋಡಿ. ಈ ಥರ ಗಟ್ಟಿಯಾಗಿ ಹಿಡ್ಕೋತಾ ಉಂಟು, ಅದಕ್ಕಾಗಿ ತಿರುಗಿಸಕತ್ತೀನಿ. ಈಗ ಇದನ್ನು ನೈವೇದ್ಯಕ್ಕೆ ಸ್ವಲ್ಪ ಹಿಡಿದ್ಬಿಡ್ತೀನಿ ನಾನು. ನೈವೇದ್ಯಕ್ಕೆ ಸ್ವಲ್ಪ ಹಾಕಿ ಎತ್ತಿ ದೇವ್ರ ಮುಂದೆ ನೈವೇದ್ಯ ಮಾಡಿಬಿಡ್ತೀನಿ. ಮತ್ತು ಯಾರಾದರೂ ಊಟ ಮಾಡ್ತಾರಲ್ಲ, ಅದಕ್ಕಾಗಿ ನೋಡಿ. ಈಗ ರೆಡಿ ಆಯಿತು ಪಾಯಸ ಅಂತೂ. ಈಗ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೇನೆ ಸ್ನೇಹಿತರೆ. ಈಗ ಏನು ಅಡುಗೆ ಮಾಡಲ್ಲ, ಕೇಳ್ತೇನೆ, ಕೇಳಿ ನೋಡ್ತೀನಿ ನೋಡಿ. ಮೊನ್ನೆ ಒಂದು ಪಾರ್ಸಲ್ ಬಂದಿತ್ತಲ್ಲ, ಅದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಪಾರ್ಸಲನ್ನು ಹಾಗಾಗಿ ಈಗ ಯಾವ್ಯಾವ್ದಾವ ಸೀರೆಗಳಂಥೇಳಿ ತೋರಿಸ್ತೇನೆ. ಒಳ್ಳೆ ಕಲೆಕ್ಷನ್, ಇದೊಂದು ಒಳ್ಳೆ ಕಲೆಕ್ಷನ್ ಬಂದಿದೆ. ಯಾರಿಗೆಲ್ಲ ಬೇಕಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ. ಈಗ ಇನ್ನು ಒಂದರ ಹಿಂದೆ ಒಂದು ಹಬ್ಬಗಳು ಬರ್ತಾನೆ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ನೋಡಿ, ಒಂದಿಷ್ಟು ಬಂದಿದೆ. ಈಗ
ಯಾವ್ಯಾವ್ದು ಇದೆ ಅಂಥೇಳಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾರಂದರೆ, ಈಗ ಮಳೆಗಾಲ ಇರೋದ್ರಿಂದ ಅಂತೂ ನೋಡಿ ಸೀರೆ ಮೈಸೂರು ಕ್ರೇಪಲ್ಲಿ ಬಂದಿದೆ ನೋಡಿ. ಒಂದೇ ಕಲರ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಇದು ಕೊಟ್ಟಿದೆ ಗ್ರೀನ್ ರೆಡ್, ಗ್ರೀನ್ ಇದೆ ಒಂಥರ ಇದು ಇದೆ, ಚೆನ್ನಾಗಿದೆ. ಇದು ನೋಡಿ ಪರ್ಪಲ್ಲು ಮತ್ತು ಬ್ಲೂ ತುಂಬಾ ಚೆನ್ನಾಗಿದೆ. ಇದು ಮಸ್ತಾಗಿದೆ ನೋಡಿ, ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದಕ್ಕೆ ಒಂದು ಕಲರ್ ಕೆಂಪು ಸೂಪರಾಗಿದೆ. ಇದೊಂದು ಕಲರ್ ಬಂದಿದೆ ಬ್ಲೂ ಮತ್ತು ಲೈಟ್ ಬ್ಲೂ. ಹಾಗೆ ಇದು ಬ್ಲ್ಯಾಕಲ್ಲಿ ಚೆಕ್ಸಲ್ಲಿದೆ ನೋಡಿ. ಇದು ಒಂದು ಇದು ಯಾವುದಪ್ಪ ಇದೆ, ಸ್ಕೈ ಬ್ಲೂ ಮತ್ತು ಇದು ಬ್ಲೂ ಮತ್ತು ಪಿಂಕು. ಇದು ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ ಇದು ಇದು ಒಂದು ಇದು ಕಾಟನಲ್ಲಿದೆ. ಇದು ಕೂಡ ತುಂಬ ಚೆನ್ನಾಗಿದೆ ಸೀರೆ. ಇಷ್ಟು ಕಲೆಕ್ಷನ್ ಬಂದಿದೆ ಈಗ ನೋಡಿ. ಎಷ್ಟು ಕಲೆಕ್ಷನ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದ್ದಾವೆ. ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಿದೆ. ಒಂದಕ್ಕೆ ಒಂದು ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಕಲರ್ಸ್ ನೋಡಿ, ಒಂದಕ್ಕೆ ಒಂದು ಮಸ್ತಾಗಿ ಬಂದವ ಸ್ನೇಹಿತರೆ ನೋಡಿ. ಇವು ಎರಡು ಅಂದರೆ ನಾನು ಜಾಸ್ತಿ ಈಗ ಇದನ್ನು ಮಾಡಿಲ್ಲ, ತರಿಸ್ಲಿಕ್ಕೆ ಹೋಗಿಲ್ಲ. ಇನ್ನೂ ಆರ್ಡರ್ ಕೊಟ್ಟಿದ್ದೀವಿ, ಬರಬೇಕಷ್ಟೇ ಸ್ನೇಹಿತರೆ. ಹಾಗಾಗಿ ನೋಡಿ ಇದಿಷ್ಟು ಬಂದಿದೆ. ಯಾರಿಗೆಲ್ಲ ಬೇಕಲ್ಲ ಬೇಗ ಬೇಗ ಆರ್ಡರ್ ಮಾಡಿ. ನಿಮಗೂ ಇಷ್ಟ ಆದರೆ ಕಲರ್ಸ್ಗಳು ನೋಡಿ, ಒಂದಕ್ಕೆ ಚೆನ್ನಾಗಿದೆ. ಈಗ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೇನೆ. ಇದರಲ್ಲಿ ರೇಣುಕಾ ಸಾರಿ ಹೌಸ್ ಅಂತಿದೆ, ಅಲ್ಲಿ ಕೂಡ ಹಾಕ್ತೀನಿ ನೋಡಿ. ಕಲರ್ಸ್ ಒಂದು ಇಷ್ಟಿದೆ. ಯಾರಿಗೆಲ್ಲ ಬೇಕಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅಲ್ಲಿ ಸ್ಕ್ರೀನ್ ಮೇಲೆ ಹೋಗ್ತಿರುತ್ತೆ ನಂಬರು. ಆ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತೇಳಿ ಮಾಡಿದರೆ ನಾವು ರಿಪ್ಲೈ ಮಾಡ್ತೇವೆ ಸ್ನೇಹಿತರೆ. ಪ್ರೈಸ್ ಬಂದು ನಾನು ನೀವು ವಾಟ್ಸಪ್ ಮೆಸೇಜ್ ಮಾಡ್ತೀರಲ್ಲ ಅಲ್ಲೇ ಹೇಳ್ತೀನಿ ನಿಮಗೆ. ಧನ್ಯವಾದಗಳು. ಇವ್ರು ನೋಡಿ ಪೈಸಾ ಹೆಂಗೆ ತಿಂತಾ ಇದ್ದಾರೆ ಬಂದು ಕಾಲು ಉದ್ದು ಮಾಡ್ಕೊಂಡು. ಹೇಗಿದೆ ಅದು? ಮೊದಲು ಸಪ್ಪೆ ಆಗಿತ್ತು, ತುಂಬ ಸಪ್ಪೆ ಅನ್ನಿಸ್ತು. ಅದಕ್ಕಾಗಿ ಮತ್ತೆ ಸಕ್ಕರೆ ಹಾಕಿದೆ. ಸ್ವೀಟಾಗಿದೆ ಅಂತ ನಿಮ್ಮ ಪಪ್ಪನೂ ಹೇಳಿದರು. ಹೌದಲ್ಲ? ತುಂಬ ಸ್ವೀಟಾಗಿದೆಯಾ? ಅವ್ನು ತಿಂದೇ ಇಲ್ಲ ನೋಡು. ಅವ್ನ ಮನೆಯಾಗಿದೆ ಅನ್ಕರ ತಿಂದೇ ಇಲ್ಲ ನೋಡಿಂದ. ಅವನಿಗೆ ಸ್ವಲ್ಪ ಹುಷಾರಿಲ್ಲ, ಅದೇನೂ ತಿಂತಾ ಇಲ್ಲ ನೋಡಿ. ಪಾಯಸ ಮಾಡಿದ್ನೆಲ್ಲ ಪಾಯಸದೊಟ್ಟಿಗೆ ಅಥವಾ ಅನ್ನಕ್ಕಾಗತ್ತೆ ಅಂತ ಹೇಳಿದ್ವಿ. ಒಂದೇ ಒಂದು ಬದನೆಕಾಯಿ ಇತ್ತು, ಅಮ್ಮನ ಮನೆಯಿಂದ ಬರುವಾಗ ತಂದಿದ್ದು. ಅದನ್ನೇ ಈಗ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕಿ ಮಾಡಿದೆ. ಯಾಕಂದರೆ ಬದನೆಕಾಯಿ ಒಂದೇ ಇರೋದ್ರಿಂದ ತೋರಿಸಿ ನೋಡಿ. ಬದನೆಕಾಯಿ ಒಂದೇ ಇರೋದ್ರಿಂದ ಈರುಳ್ಳಿ ಹಾಕಿ ಮಾಡಿದ್ದೇನೆ ಸ್ವಲ್ಪ ಜಾಸ್ತಿ. ಈಗ ರೆಡಿಯಾಗಿದೆ. ಇದನ್ನು ಮುಚ್ಚಿ ಬಿಡ್ತೀನಿ. ಹಾಗೆ ಇಲ್ಲಿ ಅನ್ನ ಕೂಡ ರೆಡಿ ಇದೆ. ಆವಾಗಲೇ ಚಹಾ ಮಾಡಿದ್ನಲ್ಲ, ಚಹಾ ಬೇಡಂತ ಸೇವೆಗೆ ಸ್ವಲ್ಪ ಅದನ್ನು ಸ್ವಲ್ಪ ಚಹಾ ಹಾಕಿ ಕುಡಿದ್ಬಿಡ್ತೀನಿ. ಯಾಕಂದ್ರೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕೇನು. ಕೊತ್ತಂಬರಿ ಸೊಪ್ಪು ಬರ್ತೀನಿ. ಹಾಗೆ ಅಮ್ಮರ ಮನೆಗೆ ಹೋಗಿ ಬರ್ತೇನೆ ಸ್ವಲ್ಪ. ಇದು ಯಾಕೆ ಫ್ರಿಜ್ ಕುತ್ಕೊತಾ ಇರಲಿಲ್ಲ. ಈಗ ಇದೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ನಮ್ಮ ಅಮ್ಮರ ಮನೆ ಕಡೆ ಹೋಗಿ ಬರ್ತೇನೆ ಸ್ವಲ್ಪ. ಈಗ ಎಷ್ಟು ನೀರು ಬಿದ್ದಾವೆ ಇಲ್ಲಿ? ಇಷ್ಟಾಗಿ ನೀರು ಚಲಾತೀರಿ? ನಾನೇ ಕೆಳಗ ಒಟ್ಟು ನೀರು ಒಂದನೇ ಚಲಂಗಿಲ್ಲ. ನೀವು ಬರೀ ನೀರು ಚೆಲ್ತೀರಿ ನೋಡಪ್ಪ. ಈಗ ಇಲ್ಲಿ ಅನ್ನ ಮಾಡಿದ್ನಿ, ಅನ್ನ ರೆಡಿ ಇದೆ. ಹಾಗೆ ಇಲ್ಲಿ ಪಾಯಸ ಕೂಡ ರೆಡಿ ಇದೆ. ಇದೊಂದಿಷ್ಟು ಪಾತ್ರನ ಈಗ ತೊಳೆದ್ಬಿಡ್ತೇನೆ. ತೊಳೆದು ಟೈಮ್ ಬಂದು 7 ಗಂಟೆ ಆಯ್ತಾ ಈಗ? ಹಾಂ 6:50 6:45 ಆಯ್ತಂತೆ. ಅದಕ್ಕಾಗಿ ಸ್ನೇಹಿತರೆ ಈಗ
ಇದಷ್ಟು ಮಾಡೋದು ಬಿಡ್ತೀನಿ. ಆಯಿತು, ರಾತ್ರಿಗೆ ಏನಿಲ್ಲ ಪಾಯಸ, ಅನ್ನ ಪದಾರ್ಥ ಅಷ್ಟೇ. ನೋಡಿ ಪಾತ್ರೆ ನೋಡಿ ಎಷ್ಟು ಗೊಳೆ ಇಟ್ಟಿದ್ದೀನಿ. ಪಾತ್ರೆ ಅಂತ ಸಿಕ್ಕಾಪಟ್ಟೆ ಗೊಳೆ ಇಟ್ಟಿದ್ದೀನಿ ಸ್ನೇಹಿತರೆ. ಇದೊಂದಿಷ್ಟು ಚೆಲ್ಲಿ ಬಾ ನೋಡಿ. ಇವರು ಇಲ್ಲಿ ಕಸ ಗುಡ್ಸಕ್ಕೆ ಎಲ್ಲ ಕಸ ಗುಡಿಸ್ಕೊತ ಬರತ್ತಾರ. ಬಟ್ಟೆ ಗುಡ್ ನೈಟ್ ಹಾಕೇನಪ್ಪ. ಹೊರಗೆ ಹಾಕಿವ ಅದನ್ನು ಹೋಗಿ ನೋಡಿ. ಇವ್ರು ಎತ್ತಿಡತ್ತಾರೆಲ್ಲ ಇಲ್ಲಿ. ಹಾಗಾಗಿ ಸ್ನೇಹಿತರೆ ಎತ್ತಿಡಿ ಸೀರೆಗಳು ನೋಡ್ತಾ ಇದ್ದಾರೆ. ಸೀರೆಗಳು ಕಳಿಸ್ಬೇಕು. ಈಗ ಸೀರೆ ಆರ್ಡ್ರ್ ಬಂದಿದೆ, ಅದು 3 ಸೀರೆ ಕಳಿಸ್ಬೇಕು. ಹಾಂ, ಅವೇ 3 ಆಚೆ ಹಿಡಿದ್ರು, 3 ಸವನ ಹಿಡಿದ್ರು ನೋಡಿ. ಇವು ಸೀರೆಗಳು ಮನೆ ಬಂದಿದ್ದವಲ್ಲ ಸ್ನೇಹಿತರೆ. ಈಗ ಒಂದು ಸೀರೆಗಳು 3 ಕಳಿಸ್ಬೇಕಾಗಿದೆ. ಈಗ ಆರ್ಡ್ರ್ ಬಂದಿದೆ ಮಹಾರಾಷ್ಟ್ರಕ್ಕೆ, ಕಳಿಸ್ಬೇಕು. ಹಾಗೆ ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದಾವೆ. ಕಲರ್ಸ್ ಅಂತೂ ಸೂಪರ್ ಆಗಿದಾವಲ್ಲ. ಕಲರ್ಸ್ ತುಂಬ ಚೆನ್ನಾಗಿದಾವೆ ನೋಡಿ ಸ್ನೇಹಿತರೆ. ಯಾರಿಗೆಲ್ಲ ಬೇಕಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಕ್ವಾಲಿಟಿ ಅಂತೂ 2 ಮಾತಿಲ್ಲ, ಅಷ್ಟು ಚೆನ್ನಾಗಿದಾವೆ ಕ್ವಾಲಿಟಿಗಳು. ಯಾರಿಗೆಲ್ಲ ಬೇಕಲ್ಲ ಪ್ಲೀಸ್ ಕಮೆಂಟ್ ಮಾಡಿ. ಊಟ ಆಯಿತು ನಮ್ಮದು. ನಮ್ಮ ಮೇಡಮ್ ಅವ್ರು ಇನ್ನೂ ಮತ್ತೆ ಪಾಯಸ ತಿಂತಾಯಿದ್ದಾರೆ. ಶಾಲೆಯಿಂದ ಬಂದನು ಪಾಯಸ ತಿಂದರು. ನಾನು ಬದನೆಕಾಯಿ ಪಲ್ಯ ಮತ್ತು ಅನ್ನ ಎಲ್ಲ ಮಾಡಿದ್ನಿ. ಪಾಯಸ ಇಲ್ಲೊಂದಿಷ್ಟಿದೆ, ನಾಳೆ ತಿಂತಾರೆ ಬಿಸಿ ಮಾಡ್ಕೊಂಡು ಅಂಥೇಳಿ. ನೋಡಿ ಇಲ್ಲಿ ಮೇಲೆ ಕೂತಿದ್ದಾನೆ, ಇವಳು ತಿಂತಾಯಿದ್ದಾಳೆ ಸ್ನೇಹಿತರೆ. ಭೀಮನ ಅಮಾವಾಸ್ಯೆ ಇದ್ದು ನಮ್ಮದೇನು ನಾವು ಮಾಡಲ್ಲ. ಅಮಾವಾಸ್ಯೆ ಮಾಡ್ತೀವಿ, ಆದರೆ ಪಾದ ಪೂಜೆ, ಗಂಡಂದು ಪಾದ ಪೂಜೆ ಅದೇನು ಮಾಡೋ ಸಂಪ್ರದಾಯ ಇಲ್ಲ ನಮ್ಮ ಹತ್ರ ಅಲ್ವಾ. ನಮ್ಮ ಮೇಡಮ್ ಅವ್ರಿಗೆ ಯಾಕೋ ವಿಚಿತ್ರ ಅನ್ಸತೈತ್ರಿ. ನಮ್ಮಲ್ಲಿ ಇಲ್ಲ ಅದು ಸಂಪ್ರದಾಯ, ಯಾವಾಗಲೂ ಇಲ್ಲ, ಮುಂಚೆಯಿಂದನೂ ಇಲ್ಲಲ್ಲ. ನಾವು ಮಾಡಿಲ್ಲ. ಮದುವೆ 20 ವರ್ಷ ಮೇಲೆ ಇತ್ತು ಕರೆ. ನಮ್ಮಲ್ಲಿ ಸಂಪ್ರದಾಯ ಇಲ್ಲ ಅದು ಮಾಡೋದು ಅಲ್ಲ ಧನುಷ. ಯಾವಾಗಲೂ ಮಾಡಿಲ್ಲ, ಮತ್ತು ಈಗ ಅಷ್ಟೇ ಅದನ್ನು ಹೊಸದು ಮಾಡಬಾರ್ದಲ್ಲ ಅಲ್ಲ ಸುಧಾಶ್ರ. ನಿಮ್ಮ ಅಜ್ಜಿ ಮನೆಯಲ್ಲಿ ಮಾಡಲ್ಲ, ಈ ಕಡೆನೂ ಇಲ್ಲ, 2 ಕಡೆ ಇಲ್ಲ ಅದು. ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನಿಂಗೆ ಬಿಟ್ಟ ಇಂಥ ನೀನು ಬರೋ ವರ್ಷ ನಿಂಗೂ ಮಾಡಿಬಿಡುನ ಗಂಡನ. ಹಾಂ ನೋಡಿ ಹೇಗಂತ ಇದ್ದಾಳೆ ಇವಳು. ಹಾಂ ನಿಂಗೂ ಮಾಡಿಬಿಡ್ನ ಮುಂದಿನ ವರ್ಷ ಮಾಡಿಬಿಡುವ. ನೋಡಿ ಸ್ನೇಹಿತರೆ, ನಮ್ಮಲ್ಲಿ ಅದು ಸಂಪ್ರದಾಯ ಇಲ್ಲ, ನಾವು ಅದನ್ನು ಮಾಡಲ್ಲ. ಇವತ್ತೇನಿದ್ರು ಒಬ್ಬಟ್ಟು ಮಾಡೋದು ತಿನ್ನೋದು ಇತ್ತು, ಆದರೆ ಮಾಡಲಿಲ್ಲ. ಶುಕ್ರವಾರ ಮಾಡಿದ್ರೆ ಆಯ್ತು ಅಂತೇಳಿ ಬಿಟ್ಟಿದ್ದೀನಿ ಸ್ನೇಹಿತರೆ. ಇದೇ ನೋಡಿ ನಮ್ಮ ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಅನ್ನಲ್ಲ, ನಾಗರ ಪಂಚಮಿ ಅಮಾವಾಸ್ಯೆ ಅಂತ ಕರಿತೀವಿ. ಇಲ್ಲಿಗೆ ಇವತ್ತು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಶುಭರಾತ್ರಿ.